ಫೈನಾನ್ಷಿಯಲ್ ಕಂಡೀಷನ್ ಯಾವ ತರ ಇದೆ ಶಿಶಿರ್ ಅವ್ರದ್ದು ಅಂತ? ತುಂಬಾ ನಾರ್ಮಲ್ ಆಗಿದೆ ಸರ್. ಅಂದ್ರೆ ನನ್ನೊಂದಷ್ಟು ಕಮಿಟ್ಮೆಂಟ್ಸ್ ಇತ್ತು, ಅದನ್ನೆಲ್ಲ ತೀರ್ಸ್ಕೊಳ್ಳೋ ಸ್ಥಿತಿಲಿ ನಾನು ಒಂದ್ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಕುಗ್ಗಿದ್ದೆ. ಬಟ್ ಒಂದ್ ವರ್ಷದಿಂದ ನಾನು ಅದನ್ನ ಮತ್ತೆ ರಿಕವರ್ ಮಾಡ್ಕೊಳ್ಳೋ ಹಾದಿಲೇ ಇದ್ದೆ ನಾನು. ಆ ರಿಕವರ್ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಇದ್ದಾಗ ಹೌದು, 2 ಪ್ರಾಜೆಕ್ಟ್ಸ್ ನನ್ನ ಕೈಯಲ್ಲಿತ್ತು, 2 ಸೀರಿಯಲ್ಸ್ ನನ್ನ ಕೈಯಲ್ಲಿತ್ತು, ತುಂಬಾ ಚೆನ್ನಾಗಿ ಇನ್ಕಮ್ ಬರ್ತಾ ಇತ್ತು ನನ್ಗೆ, ತೆಲುಗುದೊಂದು ಕನ್ನಡದೊಂದು. ಸೊ ಅದನ್ನ ಬಿಟ್ಟು ನಾನು ಒಂದು ವೇದಿಕೆಗೆ ಬರಬೇಕು ಅಂಡ್ ವಾಟ್ ನೆಕ್ಸ್ಟ್ ಆಫ್ಟರ್ ದ ವೇದಿಕೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ಇವಾಗ ತಗೊಳ್ಳಿಲ್ಲ ಅಂದ್ರೆ ಇನ್ನ ಅದು ಆಪರ್ಚುನಿಟಿ ಕೈ ತಪ್ಪು ಹೋಗ್ಬಿಡುತ್ತೆ, ಏಜ್ ಕೈ ತಪ್ಪು ಹೋಗುತ್ತೆ. ಸೊ ಈ ತರದೆಲ್ಲ ಪಾಯಿಂಟ್ಸ್ ಗಳನ್ನ ಕನ್ಸಿಡರ್ ಮಾಡಿದಾಗ ದಿಸ್ ಇಸ್ ದ ರೈಟ್ ಟೈಮ್ ರಿಸ್ಕ್ ತಗೊಳ್ಳೋದಕ್ಕೆ ಅನ್ಬಿಟ್ಟು ಆ 2 ರೆಗ್ಯುಲರ್ ಇನ್ಕಮ್ ನ ಬಿಟ್ಬಿಟ್ಟು ನಾನು ಇದಕ್ ಬಂದಿದ್ದು. ಅಂಡ್ ಇದಕ್ ಬಂದಕ್ಕೆ ರಿಗ್ರೆಟ್ಸ್ ಇಲ್ಲ. ನಾನು 11 ವಾರ ಇದ್ದೀನಿ. ಫೈನಾನ್ಷಿಯಲ್ ಅಂತ ತಗೊಳಕ್ ಹೋದಾಗ ನಾನು 11 ವಾರ ಏನ್ ಸಂಪಾದನೆ ಮಾಡಿದೀನಿ ಅನ್ನೋದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ. ಅಂಡ್ ಇದರಿಂದ ಹೊರಗಡೆ ನನಗೆ ತುಂಬಾ ಡೋರ್ಸ್ ಓಪನ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ. ಸೊ ಆ ಎಲ್ಲ ಆಪರ್ಚುನಿಟಿನ ಗ್ರಾಪ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇವಾಗಿದ್ದೀನಿ ನಾನು. ಕರೆಕ್ಟ್. ಅಂದ್ರೆ ಇದು 12 ಇಯರ್ಸ್ ಆಯ್ತು ಆಲ್ಮೋಸ್ಟ್ ಈಗ. ಬಟ್ ಸ್ಟಿಲ್ ಅಂದ್ರೆ ನೀವು ಫೈನಾನ್ಷಿಯಲಿ ಅಷ್ಟರ ಮಟ್ಟಿಗೆ ಇನ್ನು ನಾರ್ಮಲ್ ಆಗಿದೆ, ಅಷ್ಟೇ ಸ್ಟೇಬಲ್ ಆಗಿಲ್ಲ ಅಂತಾನೆ ಹೇಳ್ತಿದ್ದೀರಾ. ಪ್ಲಸ್ ಇವಾಗ ಏನೋ ಆಪರ್ಚುನಿಟೀಸ್ ಬರುತ್ತೆ ಅದನ್ನು ಕೂಡ ನಾನು ಎದುರು ನೋಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ಅಂದ್ರೆ ಅನ್ಸರ್ಟೈನ್ ಅಂತ ಮೊದ್ಲೇ ಗೊತ್ತು ಈ ಕ್ಷೇತ್ರ, ಬಟ್ ಸ್ಟಿಲ್ ಇದರಲ್ಲೇ ಇರಬೇಕು ಅನ್ನುವಂತಹ ಒಂದು ಮನಸ್ಥಿತಿ, ಅಷ್ಟೊಂದು ಆತ್ಮಸ್ಥೈರ್ಯ ಹೆಂಗ್ ಬಂತು? ಅದನ್ನ ಹೆಂಗ್ ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂತ? ಫಸ್ಟ್ ಆಫ್ ಆಲ್ ನಾನು ಇಂಡಸ್ಟ್ರಿಗೆ ಬರ್ಬೇಕು ಅಂತಾನೆ ಬಂದವನಲ್ಲ. ನಾನು ಇಂಡಸ್ಟ್ರಿಗೆ ಬರಕ್ ಮುಂಚೆ ತುಂಬಾ ಚೆನ್ನಾಗಿದ್ದವ್. ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಇತ್ತು ನನ್ನ ಹತ್ರ. ನಾನು ಕಾಲೇಜ್ ಟೈಮ್ ಅಲ್ಲೇ ತುಂಬಾ ಚೆನ್ನಾಗಿ ದುಡಿತಾ ಇದ್ದೆ ಆ ವಿಚಾರದಲ್ಲಿ. ಬಟ್ ಇಂಡಸ್ಟ್ರಿ ನನ್ನ ಆಯ್ಕೆ ಮಾಡ್ಕೊಂಡಾಗ ಆ ಪ್ರೊಫೆಷನ್ ತುಂಬಾ ಪ್ರೀತಿಸಕ್ ಶುರು ಮಾಡಿದೆ ನಾನು. ಇದರಿಂದ ನನಗೆ ತುಂಬಾ ಸಿಕ್ತು, ಜನರ ಪ್ರೀತಿ ಸಿಕ್ತು, ಹೊರಗಡೆ ರೆಕಗ್ನಿಷನ್ ಸಿಕ್ತು, ದುಡ್ಡು ಆಮೇಲೆ ಬರೋಣ. ಸೊ ಈ ಎಲ್ಲದನ್ನು ನೋಡಿದಾಗ ನನ್ಗೆ ಇದನ್ನ ಬಿಟ್ಟು ಹೋಗ್ಬೇಕು ಅಂತ ಅನಿಸ್ತಿಲ್ಲ. ಅಂಡ್ ವರ್ಕ್ ಎಥಿಕ್ಸ್ ನ ಕಲಿಸ್ಕೊಟ್ಟಂತ ಫೀಲ್ಡ್ ಇದು. ವರ್ಕ್ ನಾವ್ ಎಷ್ಟು ಶ್ರದ್ಧೆಯಿಂದ ಇರ್ತೀವೋ ಅಷ್ಟೇ ಕೆಲಸ ಸಿಗ್ತಾ ಹೋಗುತ್ತೆ ನಿಮ್ಗೆ. ನೀವು ಹೇಳಿದ್ರಿ 12 ವರ್ಷ ಅಂತ. 12 ವರ್ಷದಿಂದ ಒಬ್ಬ ವ್ಯಕ್ತಿ ಲೀಡ್ ಆಗಿ ಮಾಡ್ತಾ ಇದ್ದಾನೆ ಅನ್ನೋದು ತುಂಬಾ ರೇರ್ ಸಿಗೋದು, ಆತರ ಸಿಗೋದು. ಯಾಕಂದ್ರೆ ಏಜ್ ಆಗ್ತಾ 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 ಪ್ರತಿಯೊಬ್ಬರು ಬೇರೆ ಕ್ಯಾರೆಕ್ಟರ್ಸ್ಗೆ ಕರೆಯಕ್ ಶುರು ಮಾಡ್ತಾರೆ. ಬಟ್ ನನಗೆ ಇದ್ದಿದ್ದಂತ ವರ್ಕ್ ಎಥಿಕ್ಸ್ ಇಂದ ನನಗೆ ಪ್ರತಿಯೊಂದು ಪ್ರಾಜೆಕ್ಟ್ ಲೀಡ್ ಆಗಿ ಸಿಗಕ್ ಶುರು ಆಯ್ತು. ಸೊ ನನಗೆ ಅವೆಲ್ಲ ಕಲಿಸಿದಂತ ಫೀಲ್ಡ್ ಇದಾಗಿದ್ರಿಂದ ಅದ್ರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ಅದನ್ನ ಬಿಟ್ಟು ಹೋಗ್ಬೇಕು ಅಂತ ನನಗೆ ಯಾವತ್ತೂ ಅನ್ಸಿಲ್ಲ. ಬಟ್ ಎಲ್ಲ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಷ್ಟೇನು ಇನ್ನೂ ಸ್ಟೇಬಲ್ ಆಗ್ತಾ ಇಲ್ಲ ಅನ್ನುವಾಗ ಬೇಡ ಇಂದ ಹೋಗ್ಬಿಡೋಣ, ಬೇರೆ ಕೆಲಸ ಮಾಡೋಣ ಆತರ ಇಲ್ಲ ಅನ್ಸಿಲ್ಲ. ಯಾಕಂದ್ರೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ನಿಂತಂತ ಒಂದು ಟೈಮಲ್ಲಿ ಕೆಲವೊಂದು ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ನಾನು ಕೈ ಸುಟ್ಕೊಂಡಿದ್ದು. ನಂಗೆ ಫೈನಾನ್ಷಿಯಲಿ ಸ್ಟೇಬಲ್ ಆಗೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ತುಂಬಾ ಸ್ಟೇಬಲ್ ಆಗಿ ನಿಂತಂತ ಟೈಮಲ್ಲಿ ಕೆಲವೊಂದ್ ಕಡೆ ಬೇಡದೇ ಇದ್ದಿದ್ ಕಡೆ ಸ್ವಲ್ಪ ಇನ್ವೆಸ್ಟ್ ಮಾಡಿದಾಗ ನನಗೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಕೈ ಸುಟ್ಕೊಂಡಿದ್ದೆ ನಾನು. ಸೊ ಆ ಟೈಮಲ್ಲಿ ನಾನು ಶೇರ್ಸ್ ಇಲ್ಲ, ಅದು ಸ್ಟಾಕ್ಸ್ ಅಂಡ್ ಶೇರ್ಸ್ ಅಲ್ಲ, ಬೇರೆ ಯಾವ್ದಕ್ಕೂ ನಾನು ಬೇರೆ ಯಾವ್ದು ಥಿಂಗ್ಸ್ ಗೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿ ಅಲ್ಲಿ ನಾನು ಒಂದ್ ಸ್ವಲ್ಪ ಕಳ್ಕೊಂಡೆ. ಅದ್ರ ಬಗ್ಗೆ ಡೀಟೇಲ್ ಆಗ್ಬೇಡ, ಬಟ್ ಯಾವ್ದೋ ಒಂದ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿ ಅದರಿಂದ ಬೇರೆ ಏನೋ ಆಗುತ್ತೆ ಲೈಫ್ ಅಲ್ಲಿ ಅಂತ ಅನ್ಕೊಂಡು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕಳ್ಕೊಂಡೆ ನಾನು. ಅಲ್ಲಿವರೆಗೂ ತುಂಬಾನೇ ಚೆನ್ನಾಗಿದ್ದೆ ನಾನು. ವಾಟ್ ನೆಕ್ಸ್ಟ್ ಅನ್ನೋ ಟೈಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಹೋಗ್ಬೇಕು ಅಂತ ಅನ್ಕೊಂಡು ಇನ್ವೆಸ್ಟ್ ಮಾಡಿದ್ ನಾನು. ಅದೆಲ್ಲೂ ಒಂದ್ ಸ್ವಲ್ಪ ಕೈ ಬಿಡ್ತು ನಂದು. ಅಲ್ಲಿ ಮತ್ತೆ ಅನ್ಸ್ಟೇಬಲ್ ಅದೇ, ಮತ್ತೆ ಅದನ್ನ ಎತ್ಕೊಂಡೆ ನಾನು. ನನ್ಗೆ ಎತ್ಕೊಳಕ್ಕೆ ನನ್ ಕೈ ತುಂಬಾ ಕೆಲಸ ಇತ್ತು. ಸೊ ಹಾಗಾಗಿ ಅದನ್ನ ಎತ್ಕೊಂಡೆ ನಾನು.